ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್. ನಿಮ್ಮ ಮೂತ್ರನ ನೋಡ್ಕೊಂಡು ನಿಮ್ಮ ಆರೋಗ್ಯನ ಕಂಡಿಡ್ಕೊಳ್ಳಿ. ಯಾವೆಲ್ಲ ಹಂಗಾದ್ರೆ ಅಂತ ಹೇಳಿದ್ರೆ ನೋಡಿ, ಮೂತ್ರ ನೀವು ಯೂರಿನ್ ಪಾಸ್ ಮಾಡ್ತಾ ಇರ್ತೀರಾ, ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅದು ಯಾವ ಕಲರ್ ಹೋಗ್ತಾ ಇದೆ ಅಂತ. ಫಸ್ಟ್ ಅದೇನಾದ್ರೂ ಸ್ಟ್ರಾ ಕಲರ್ ಹೋಗೋದು ಅಥವಾ ತುಂಬಾ ಹಳದಿ ಕಲರ್ ಹೋಗೋದು ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ನೀರ್ ಕಮ್ಮಿ ಕುಡಿತಿದ್ದೀರಾ ಅಂತ ಅರ್ಥ. ನಾನು ಹಿಂದಿನ ಸಂಚಿಕೆಗಳು ತಿಳಿಸ್ಕೊಟ್ಟಂಗೆ ನೀರ ಪ್ರಮಾಣನ ಎಷ್ಟು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ದೇಹ ಆರೋಗ್ಯವಾಗಿ ಇಟ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಅಸಿಡಿಕ್ ಮೀಡಿಯಾ ಜಾಸ್ತಿ ಆಗ್ಬಿಟ್ಟು ಆರೋಗ್ಯ ಬೇರೆ ಬೇರೆ ಕಾಯಿಲೆಗಳಿಗೆ ಅದೇ ಕಾರಣ ಆಗೋ ರೀತಿನೇ ಇರುತ್ತೆ. ಆಮೇಲೆ ಕಿಡ್ನಿಗೂ ಕೂಡ ತುಂಬಾನೇ ಹೊಡೆತ ಬೀಳ್ತಾ ಇರುತ್ತೆ. ಹಂಗಾಗಿ ನೀವು ಯೂರಿನ್ನ ವೈಟ್ ಕಲರ್ ಆಗಿ ಹೋಗ್ತಕ್ಕಂಥದ್ದು ತುಂಬಾ ಒಳ್ಳೇದು. ಅವಾಗ ನೀವು ಅದನ್ನ ನೋಡ್ಕೊಂಡು ನೀವು ನೀರಿನ ಪ್ರಮಾಣ ಹೆಚ್ಚಿಸ್ಕೊಳ್ಳೋದು, ಕಮ್ಮಿ ಮಾಡ್ಕೊಳ್ಳೋದು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಜೊತೆಗೆ ನಿಮಗೆ ಯೂರಿನ್ ಪಾಸ್ ಮಾಡ್ತಾ ಇರ್ತೀರಾ, ಯೂರಿನ್ ಪಾಸ್ ಮಾಡುವಾಗ ಅಲ್ಲೇನಾದ್ರೂ ನಿಮ್ಗೆ ಇರುವೆಗಳು ಬರ್ತಾ ಇರುತ್ತೆ. ಆ ತರ ಏನಾದ್ರು ಇರುವೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಹಂಗೇನಾದ್ರೂ ನಿಮಗೆ ಶುಗರ್ ಲೆವೆಲ್ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇರಲ್ಲ, ಆದ್ರೆ ಯೂರಿನ್ ನಲ್ಲಿ ಯೂರಿನ್ ಪಾಸ್ ಮಾಡಿದಾದ್ಮೇಲೆ ಅಲ್ಲೊಂಥರ ಇರುವೆಗಳು ಬರ್ತಾ ಇರುತ್ತೆ. ಅದು ಇಂಡಿಕೇಶನ್ ನಿಮಗೆ ನಿಮ್ಮ ದೇಹದಲ್ಲಿ ಸಕ್ಕರೆ ಕಂಟೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನೂ ಒಂದೊಂದ್ಸರಿ ಯೂರಿನ್ ಸ್ಮೆಲ್ ಜಾಸ್ತಿ ಬರ್ತಾ ಇರುತ್ತೆ, ಒಂಥರ ಫೌಲ್ ಸ್ಮೆಲ್ ಜಾಸ್ತಿ ಬರ್ತಾ ಇರುತ್ತೆ. ಅದರರ್ಥ ನಿಮ್ಮ ನೀವು ಚೆನ್ನಾಗಿ ನೀರು ಕುಡಿತಾ ಇಲ್ಲ ಅಂತ ಅರ್ಥ. ಸೊ ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ. ನಾವು ಎಷ್ಟೊಂದ್ಸರಿ ಗಾದೆನೂ ಹೇಳ್ತಾ ಇರ್ತಾರೆ, ಹುಚ್ಚ ಒಯ್ದಂಗೆ ಹೋಯ್ತಾ ಇರ್ತಾನಪ್ಪ, ಏನ್ ಮಾಡ್ತಿದ್ದಾನೆ ಏನಿಲ್ಲ ಅಂತ ಗೊತ್ತೇ ಇರಲ್ಲ ಅಂತ. ಆದ್ರೆ ನೀವು ತಪ್ಪು ಮಾಡಕ್ ಹೋಗ್ಬೇಡಿ. ನೀವು ಯೂರಿನ್ ಕರೆಕ್ಟಾಗಿ ಪಾಸ್ ಮಾಡೋದನ್ನ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಆಗಿರ್ಬೋದು, ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಾಗಿರ್ಬೋದು, ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಅದ್ರ ಜೊತೆಗೆ ಈ ಫ್ರೋತಿ ಯೂರಿನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಬಾಡಿ ಒಳಗೆ ಪ್ರೋಟೀನ್ ಅಂಶ ಜಾಸ್ತಿ ಯೂರಿನ್ ಪಾಸ್ ಅಂದ್ರೆ ಹೋಗ್ತಾ ಇದೆಯಾ ಅಂತ ನೋಡ್ಕೋಬೇಕು ಅಂತಂದ್ರೆ ನೀವು ಮುಂದಿನ ಸಂಚಿಕೆಗಳಿಗೆ ಮತ್ತೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.